ವಿದ್ಯುತ್ ಕಂಡುಹಿಡಿದದ್ದು ಯಾವಾಗ? ಅದರ ದೊಡ್ಡ ಇತಿಹಾಸ, ಅದಾಗಲೇ ಮಾತಾಡ್ತೇನೆ. ಇಡೀ ಪ್ರಪಂಚದ ಎಲ್ಲಾ ದೇಶಗಳ ಮೇಲೆ ಒಂದು ವಿಶ್ವಸಂಸ್ಥೆ ಅಂತ ಒಂದಿದೆ. ಆ ವಿಶ್ವಸಂಸ್ಥೆ ಬಹಳ ಸ್ಪಷ್ಟವಾಗಿ ಕಳೆದ 30 ವರ್ಷಗಳ ಹಿಂದೆ ಇಡೀ ಪ್ರಪಂಚಕ್ಕೆ ಒಂದು ಸೂಚನೆ ಕೊಟ್ಟಿದೆ. ಯಾವುದೇ ನಾಗರಿಕ ಸಮಾಜ, ನಾಗರಿಕ ಸರ್ಕಾರ ಆ ದೇಶದ ನಾಗರಿಕರಿಗೆ ಗಾಳಿ, ನೀರು, ಬೆಳಕು, ಯಾರಿಗೆ ಅದಕ್ಕೆ ಟ್ಯಾಕ್ಸ್ ಕಟ್ಟುವ ಶಕ್ತಿ ಇಲ್ಲೋ, ಯಾರಿಗೆ ಕೊಂಡುಕೊಳ್ಳುವ ಶಕ್ತಿ ಇಲ್ಲೋ ಅಂತ ಎಲ್ಲ ಸಮಗ್ರ ನಾಗರಿಕರಿಗೆ ಗಾಳಿ, ನೀರು, ಬೆಳಕು ಕೊಡ್ತಕ್ಕಂಥದ್ದು ಆ ದೇಶದ ನಾಗರಿಕ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನ ಕಳೆದ 30 ವರ್ಷಗಳಿಂದಲೇ ಪ್ರಕಟಿಸಿರ್ತಕ್ಕಂಥ ಘಟನೆ ಒಂದು. ಏನಾಗ್ತಾ ಇದೆ? ಹಳ್ಳಿಗಳ ಮೇಲೆ ಹೋದ್ರೆ ದಾರಿ ಉದ್ದಕ್ಕೂ ತೋಟಗಳಲ್ಲಿ ನೀರು ಕುಡಿತಿದ್ವಿ, ಕೆರೆಗಳಲ್ಲಿ ನೀರು ಕುಡಿತಿದ್ವಿ. ಲಾಸ್ಟ್ ನಜೀರ್ ಸಾಬ್ ಅಂತ ಬೋರ್ ಬಂದು ಬೋರಿನ ನೀರು ಕುಡಿದ್ವಿ. ಈಗ ನೀರು ಕುಡಿತೀವಿ, 10 ರೂಪಾಯಿ ಕೊಟ್ಟು ನೀರು ಕುಡಿತೀವಿ. ನಾನು ಸಣ್ಣವ ತಿಮ್ಮಪ್ಪನ ಗುಡ್ಡಕ್ಕೆ ಜಾತ್ರೆಗೆ ಹೋಗಿದ್ದು, ಕಡ್ಡ ಒಳಗಿದ್ದೀನಿ ನನಗೆ. ಆಗ ಹೆಸರು ಹೇಳಿದ್ರೆ ತಪ್ಪಕ್ಕಂತ ಗೊತ್ತಿಲ್ಲ, ಕಡ್ಡಬಳ ಕೋಶಪ್ಪನ ಅಂತವ್ರು ಎಳೆಬಿಟ್ಟು ಮುತ್ತಿ ನೀರು ಕಟ್ಟಿ ಬರಗಾಲ, ದೊಡ್ಡ ತಿಮ್ಮಪ್ಪನ ಜಾತ್ರೆ ಹುಡುಗರೆಲ್ಲ ಹೋಗಿವಿ ಅಂತ ಕಷ್ಟಪಟ್ಟು ಬಂಡೆಗೆ ಡ್ರಮ್ ನೀರು ಇಟ್ಕೊಂಡು ಹೋಗ್ಯಾನ. ಓಟೆ ಇಡ್ಬೇಕು ಆತ ಏನ್ ಮಾಡಿದ, 10 ಪೈಸೆಗೆ ಒಂದು ಕಪ್ ನೀರು ಮಾಡಿದ. ವಾಪಸ್ಸು ಆ ಪಲ್ಲಕ್ಕಿ ಹೊತ್ಕೊಂಡ್ಬೇಕು, ಬಡ್ಕಾರ ಗುಣೆ ಪಲ್ಲಕ್ಕಿ ಓಡೋದು ನಾವು. ಅದ ಉಂಡಿ ಟೆನ್ನೆ ಬರ್ತಲ್ಲ, ಆಗಷ್ಟೇ ಹೋದ್ವಿ. ಉಂಡಿ ಪುಂಡಿ ಕಟ್ಬಿಟ್ಟು ನಮ್ಮ ಮುಂತಿದ್ವಿ, ನೀರಿಲ್ಲ, 10 ಪೈಸೆನೂ ಇಲ್ಲ. ನಮ್ಮ 10 ಪೈಸೆ ಬಂದು ಅವ್ರ ಕೊಟ್ಟರು, ನೀರು ಕುಡಿದ್ವಿ, ಬಂದ್ವಿ. ಬರಗಾಲ. ಆಗ ದಾರಿ ಹೋಗಿ ಏನ್ ಮಾತಾಡಿದ್ರು ಗೊತ್ತಾ? ಇವನೇನ್ ನೀರು ಮನೇನಲ್ಲ, ಇವನು ಗ್ಯಾರಂಟಿ ನಡ್ಕಕ್ ಹೋಗಲ್ಲ ಅನ್ನೋದು ಇದ್ರಿರ್ಬೋದಂತ. ಈಗ ಪ್ರೆಸೆಂಟ್ 68 ಲಕ್ಷ ಕಂಪನಿಗಳು ನೀರು ಮಾಡ್ತವೆ. 68 ಲಕ್ಷ ಕಂಪನಿಗಳು ನಡ್ಕಕ್ ಹೋಗಾರ, ಇನ್ನು ಸ್ವಲ್ಪ ಹೋಗಾರಪ್ಪ, ಎಲ್ಲಿ ಹೋಗಾರಪ್ಪ ಅವರು? ಎಲ್ಲರೂ ಸುಖವಾಗಿ ಅದರ, ಯಾವ ರೋಗ ಬಂದ್ರು ರೊಕ್ಕ ಐತಿ, ಆರಾಮ್ ಅದರ, ಎಲ್ಲ ಬಹಳ ಸ್ಪಷ್ಟ ಆಗ್ತದ. ನೀರು ಮಾಡಿದ್ರೆ ಕರ್ಣ ಬಂದಿವಿ, ನೀರು ಮಾಡೋದು ದಾಡು ಮಾಡಿದ್ರು. ಇದು ವಾಸ್ತವ. ನೀರಂತ ನಮಗೆ ಬಿಟ್ಟು ಅಂತ ಗಾಳಿ. ಕೋವಿಡ್ ಬಂತಲ್ಲಪ್ಪ, ಕೋವಿಡ್ ಬಂದಾಗ ಏನು ಸಿಲಿಂಡರ್ಗೆ ಅಡ್ಡಾಡಿದ ನನಗೊಂದು ಸಿಲಿಂಡರ್, ನಿನಗೊಂದು ಸಿಲಿಂಡರ್. ಯಾಕಂದ್ರ ನನ್ನ ಸಿನಿಮಾಕ್ಕೆ ಬಂದ್ಬಿಡುತ್ತೆ ಕೋವಿಡ್. ಹಾಗೆ 2 ಸಿಲಿಂಡರ್ ಕೊಡಿಸಕ್ ನಾನು ಹಾಕಿ ಆಮ್ಲಜನಕದ ಕಟ್ಟಿ ಅನ್ನೋದು ಅವಾಗ ಗೊತ್ತಾಗ್ತ ನನಗೆ. ಗಾಳಿ ಪುಕ್ಷಟಿ ಸಿಕ್ಕರು ಗೊತ್ತಾಗದು. ಈಗ ಬಂದಿರೋದು ಬೆಳಕಿನ ಸಮಸ್ಯೆ. ಕತ್ತದಾಗ ಹೆಂಗ ನಡೀತೈತಿ, ಬೆಳಕ ಸೂರ್ಯದಾಗ ನಡೀತೈತಿ. ಸೂರ್ಯ ಹೋದ್ರೆ ಬೆಳಕು ಬೇಕಾ ಬೇಡ? ಬೇಕು. ಅದಕ್ಕಾಗಿನೇ ಕುಟೀರ ಯೋಜನೆ ಅವು ಇವು ಶುರುವಾದ. 1,17,00,000 ಜನ ಕುಟೀರ ಭಾಗ್ಯ ಜ್ಯೋತಿಯಿಂದ ಇವತ್ತು ಕರೆಂಟ್ ಅನ್ನ ಸಬ್ಸಿಡಿಯಲ್ಲಿ ಪಡಿತಾರೆ. ಕರ್ನಾಟಕದಲ್ಲಿ 45 ಲಕ್ಷ ಕೃಷಿ ಪಂಪ್ಸೆಟ್ದಾರರು 10,000ವರೆಗೂ ಪುಕ್ಷಟಿ ಗೌರ್ಮೆಂಟ್ ಕೊಟ್ಟಲ್ಲ. ಅನೇಕ ಹೋರಾಟ ಮಾಡಿ ಜಯಿಸಿರ್ತಕ್ಕಂಥ ಪ್ರಕರಣ. 45 ಲಕ್ಷ ಕೋಟಿ, 45 ಲಕ್ಷ ಕೃಷಿ ಪಂಪ್ಸೆಟ್ದಾರ. ಏನ್ ಬೆಳಿತೀವಿ? 97 ಬೆಳೆಗಳನ್ನು ಬೆಳಿತೀವಿ. ಪಟ್ಟಿ ಮಾಡಿದ್ರಿ ಇದ್ರಲ್ಲಿ. ಸಾಸಿವೆ ಜೀರಿಗೆಯಿಂದ ಬೆಳಿಗ್ಗೆ ಟಿಫನ್ ಏನ್ ಮಾಡಿಸಿದ್ರಿ? ಇಲ್ಲಿ ಉಪ್ಪಿಟ್ಟು ತಿಂದ್ರಿ ನೀವು. ಉಪ್ಪಿಟ್ಟಿನಾಗ ಸುಮಾರು ಹೆಚ್ಚು ಕಮ್ಮಿ 12 ಪದಾರ್ಥಗಳು ತಿಂದ್ರಿ. ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲ ಲೆಕ್ಕ ಮಾಡಿದ್ರೆ ಗೊತ್ತಾಗತ್ತೆ. ಇಡ್ಲಿ ತಿಂದ್ರೆ 28, ಇಡ್ಲಿ ಸಾಂಬಾರು ಹೊಡೆದ್ರೆ. ಅನ್ನ ಸಾಂಬಾರು ಹೊಡೆದ್ರೆ 38. ಅರೆ, ಇಂಥ ಸಮೃದ್ಧಿ ಆಹಾರವನ್ನ, ತೋಟಗಾರಿಕೆ ಬೆಳೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೃಷಿ ಪಂಪ್ಸೆಟ್ದಾರ. ರೈಟ್. ನಿಮಗೆ ಗೊತ್ತಿರಲಿ, ವಿಚಿತ್ರ ಪ್ರಪಂಚ ವಿಚಿತ್ರ. ಅಮೆರಿಕದ 5 ಪ್ರಮುಖ ಬೆಳೆಗಳು ಗೋಧಿ, ಮೆಕ್ಕೆಜೋಳ, ಮತ್ತಿನ್ನೊಂದು ಆಲೂಗಡ್ಡೆ ಇಂಥವರು ಬೆಳೀತಾರೆ. ಮಾಂಸ ಬೆಳೀತಾರೆ, ಹಾಲು ಬೆಳೀತಾರೆ. ಹಾಲು ಉತ್ಪಾದನೆ.
ನನಗೆ ನಮ್ಮ ಸ್ನೇಹಿತ ಒಬ್ಬತ್ತ ಶಿವಾನಂದ್ ಅಂತೇಳಿ ಕೊಪ್ಪಳದಲ್ಲಿ ನಮ್ಮ ಕ್ಲಾಸ್ಮೇಟ್ ಇದ್ದ, ಅವನ ಅಮೇರಿಕ ಕೊಟ್ಟಿದ್ದ. ನಾವು ಡೆಲ್ಲಿ ಮೀಟಿಂಗ್ ವಿಷಯ ಬಂದಿದ್ದೇವೆ. ಅವನೊಂದು ದೊಡ್ಡ ಬಾಕ್ಸ್ ಇಟ್ಕೊಂಡು ನಿಂತಿದ್ದ. ನಾನು ಇಂಡಿಯಾದಲ್ಲೇ ಬಾಕ್ಸ್ ಅಂದೆ ಹೇಳಿದ, ಇದ್ರಾಗ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಖಾರ ಪುಡಿ, ಕಡ್ಲೆ ಪುಡಿ, ಗುರ ಪುಡಿ ಎಲ್ಲ ಇದ್ದದ್ದು. ಅವು ತಿನ್ಬೇಕು. ಅಮೇರಿಕದಲ್ಲಿ ತಿನ್ಯಾಕ ಹೋಯ್ತಿ, ನಮಗೆ ಅವು ಯಾವ ಸಿಗದಲ್ಲಿ. ನಮ್ಮ ಆಹಾರ ಬಿಟ್ಟ ಮೇಲೆ ಪ್ರಪಂಚದ ಯಾವ ಆಹಾರನೂ ಸಮೃದ್ಧಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅಂದ್ರ ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಷ್ಟೇ ರಾಜ್ಯಗಳಲ್ಲಿ ಸಮಗ್ರ ಎಲ್ಲ ಬೆಳೆಗಳನ್ನ ಬೆಳೆಯುವ ಗೊತ್ತಿರಲಿ 36 ಪ್ರಮುಖ ತೋಟಗಾರಿಕೆ ಬೆಳೆಗಳನ್ನ ನಾವು ವಿದೇಶಕ್ಕೆ ಕಳಿಸ್ತೀವಿ. ಬ್ಯಾಂಗ್ಳೂರ್ ಸೆಂಟರ್ ಫಸ್ಟ್ ಈ ಸರಿ ನೋಡ್ಬೇಕು, ನೀವೆಲ್ಲ ಸರ್ವೆ ಬಂತು. ಪ್ರಪಂಚದ ಅನೇಕ ದೇಶಗಳಿಗೆ ರಫ್ತು ಮಾಡತಕ್ಕಂತ ಭಾರತ ದೇಶದಲ್ಲಿ ಅತ್ಯಂತ ಮೊದಲನೇ ಸ್ಥಾನದಾಗಿರೋದು ಒಂದು ಕರ್ನಾಟಕ. ಇಂಥ ಬೆಳೆಗಳು ನಾಳೆ ಸಬ್ಸಿಡಿ ಕರೆಂಟ್ ರದ್ದಾದ್ರೆ, ಪ್ರಿಪೇಡ್ ಬಗ್ಗೆ ಹೇಳಿದ್ರು, ಮೊಬೈಲ್ಗಳು ಸೇಮ್ ಸಿಸ್ಟಮ್. ಫಸ್ಟ್ ಔಟ್ ಗೋಯಿಂಗು, ಆಮೇಲೆ ಇನ್ ಗೋಯಿಂಗ್, ಆಮೇಲೆ ನೀರ ಗೋಯಿಂಗ್. ಅಂದ್ರೆ ಈ ಗೋಯಿಂಗ್ ಕಾಲದಲ್ಲಿ ಇದನ್ನು ತರಲಿಕ್ಕೆ ತೀರ್ಮಾನ ಮಾಡ್ಯಾರ, ಜಾರಿಯಾಗಿದೆ. ಕೇಂದ್ರ ಸರ್ಕಾರದ ಈ ಕಾನೂನು ಜಾರಿಯಾಗಿದೆ. ಇದು ಬಹಳ ಮುಖ್ಯವಾದ ಒಂದು ಅಂಶ, ಇದನ್ನು ಹೇಳಲೇಬೇಕು ಈ ವೇದಿಕೆ ಮೇಲೆ. ಇದೊಂದು ಮುಖ್ಯವಾದ ಒಂದೇ ಒಂದು ಪಾಯಿಂಟ್. ಇದನ್ನ ಹೊರಗೆ ತಂದು ನಾವಲ್ಲ, ನಮಗೆ ರೈತರಿಗೆ ಟೈಮೂ ಇಲ್ಲ. ದಿನ ಒಂದು ಪಾಣಿನಲ್ಲಿ, ಪೇಣಿನಲ್ಲಿ, ನೀರಿನಲ್ಲಿ ಅದೆಲ್ಲ ಬರೀ ಇದರ ಕರೆಕ್ಟಾಗಿ ಆಗ್ಬಿಡ್ತೀವಿ ಮಡ್ಕಾರ. ಆದ್ರೆ ತಂದದ್ದೇ ಆದ್ರ ಅಖಿಲ ಭಾರತ ಮಟ್ಟದ ವಿದ್ಯುತ್ ನೌಕರ ಸಂಘದ ಹೆಸರೇನವರು ಸುದೀಪ್ ದತ್ ಅಂಗಣ, ಸುದೀಪ್ ದತ್ ಅಲ್ಲ, ಸುದೀಪ್ ದತ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ಭಾರತ ವಿದ್ಯುತ್ ನೌಕರರ ಒಕ್ಕೂಟ ನವದೆಹಲಿ. ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಇಂಗ್ಲಿಷ್ನಲ್ಲಿ, ಹಿಂದಿ. ಅದು ಬಂತು. ಅದನ್ನ ಇಂಗ್ಲಿಷ್ನಾಗ ನಮ್ಮ ರಂಗಣ್ಣ ಕನ್ನಡ ತರ್ಜು ಮಾಡೀನಿ, ಅದನ್ನ ಕಳಿಸ್ತೀನಿ, ಕಳಿಸಬಾರ್ದು. ಓದ್ದೆ, ನಿದ್ದಿನ ಬರಲ್ಲ. ಇಷ್ಟೊಂದು ರೈತರನ್ನ, ಬಡವರನ್ನ ನಾಶ ಮಾಡುವಂತ ಅಂಶಗಳನ್ನ ಪುಸ್ತಕ ಪ್ರಕಟಿಸಲೇಬೇಕಂತೇಳಿ ತೀರ್ಮಾನ ಮಾಡಿದೆ. ಅದನ್ನ ಕನ್ನಡಕ್ಕೆ ತರ್ಜು ಮಾಡಿದ್ದನ್ನ ಅವಲ್ದಾರ್ ಅನುವಾದ ಅಂತ ಹಾಕಿದ್ದೀನಿ. ರಂಗನಾಥ್ ಅವಲ್ದಾರೆ ಅನುವಾದ ಮಾಡಿಕೊಟ್ರು. ಅವರ ಆರ್ಟಿಕಲ್ ಸೇರಿದಂತೆ ಸಮಗ್ರವಾಗಿ ಈ ಪ್ರೀಪೇಡ್ ಮೀಟರ್ ಬಂದ್ರೆ ರೈತರು ಉಳಿಯಲ್ಲ. ನೀವು ಅನ್ನ ತಿನ್ನ ನಿಮ್ಗೆ ಕಷ್ಟ ಕತ್ತಿ, ಯಾರ್ಯಾರು ಅನ್ನ ಉಣ್ತೀರಿ, ಭೂಮಿ ಇತ್ತು ಇಲ್ಲೋ ಅದನ್ನ ಹೇಳಿ ಎಲ್ಲರೂ ಕೂಡ ಸಮಗ್ರವಾಗಿ ಕೈ ಜೋಡಿಸುವ ಪರಿಸ್ಥಿತಿ ಬರ್ತದೆ ಅಂತೇಳಿ ಇದು ಅತ್ಯಂತ ಶುಭ ಸಮಾರಂಭ. ಎಲ್ಲ ಬಂಧುಗಳು ಸೇರಿದಿರಿ, ಎಲ್ಲ ಹಿತೈಷಿಗಳು ಸೇರಿದಿರಿ. ಈ ರೀತಿ ಈ ತಿಂಗಳ ಬಹಳ ಜನ ನಿವೃತ್ತಿ ಆಗಬೇಕು. ನಿನ್ನೆ ಮಾವಿ ಬಸಪ್ಪ ಫೋನ್ ಮಾಡಿದ, 5 ಜನ ನಿವೃತ್ತಿ ಆಗಿರೋದು. ಈ ನಿವೃತ್ತಿ ಇದ್ದವ್ರಿಗೆಲ್ಲ ಒಂದ್ ಕಡೆಗೆ ಸೇರಿಸ್ಬೇಕು ನಾವು. ಯಾಕಂದ್ರೆ ನಾವು ಈ ಜೀವನ ಬದಲಿರ್ತಿರ್ತೇವೆ, ಊಟಕ್ಕೆ ಬಟ್ಟಿಗೆ ಬರ್ತಿರಲ್ಲ. ಇನ್ನು ಬರ್ತಿರೋದ್ ಮುಂದ ಏನ್ ಮಾಡಬೇಕು ಈ ಸ್ಥಿತಿಗೆ ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾಗಿ ನಾವು ಶಿವಕುಮಾರ್ ಮಾತಾಡ್ತಾ ಇದೀವಿ. ಅದಕ್ಕೆ ನೀವು ನಿವೃತ್ತಿ ಆದರೂ ಸ್ವಲ್ಪ ಮನೆ ಕಟ್ಟಿದೆ, ಮಗಳಿಗೆ ಮದುವೆ ಮಾಡಿದೆ, ಆಕೆ ಬಂಗಾರ ಕೊಡಿಸ್ತೀವಿ, ಇವನ್ನೆಲ್ಲ ಮಾಡಿ ಸ್ವಲ್ಪ ನಿಲ್ಲಿಸ್ರಿ. ನಮ್ಮ ಉಪನ್ಯಾಸ ಕೊಟ್ಟರು ಹೇಳೋ ಮಾತು